Good morning to everyone. Congratulating every qualified candidate, NEET qualified candidate 2026. ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಹೂ ಆರ್ ಕ್ವಾಲಿಫೈಡ್ ಫಾರ್ ದೆಮ್ ಐ ಆಮ್ ಗೋಯಿಂಗ್ ಟು ಗಿವ್ ವೆರಿ ಗುಡ್ ನ್ಯೂಸ್ ಹೂ ಆರ್ ಟ್ರೈಯಿಂಗ್ ಫಾರ್ ಅಡ್ಮಿಷನ್, ಹೂ ಆರ್ ಟೇಕಿಂಗ್ ಪಾರ್ಟ್ ಇನ್ ಕೌನ್ಸಿಲಿಂಗ್, ಸೆಂಟ್ರಲ್ ಕೌನ್ಸಿಲಿಂಗ್ ಆಸ್ ವೆಲ್ ಸ್ಟೇಟ್ ಕೌನ್ಸಿಲಿಂಗ್. ಅವರಿಗೆ ಒಂದು ಸಿಹಿ ಸುದ್ದಿ. ಇದು ಸುಪ್ರೀಂ ಕೋರ್ಟ್ನಿಂದ ಬಂದಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ಡ್ ಕೌನ್ಸಿಲಿಂಗ್ ಕಮಿಟೀಸ್ ಟು ಚೇಂಜ್ ದ ಸಿಸ್ಟಮ್. ಯಾಕೆ ಅಂತಂದರೆ, ಈ ಪ್ರತಿ ವರ್ಷವೂ ಕೆಲವೊಂದು ಸೀಟುಗಳು ಕೊನೆಯ ಹಂತದವರೆಗೂ ಕೆಲವೊಂದು ಏಮ್ಸ್ನಂಥ ಕಾಲೇಜುಗಳಲ್ಲೂ ಕೂಡ ಖಾಲಿ ಉಳಿದಿರ್ತಿದ್ವು. ಆ ಖಾಲಿ ಉಳಿಬಾರದು, ಶುಡ್ ನಾಟ್ ಬಿ ಗೋ ವೇಸ್ಟ್. ಇವನ್ ಸಿಂಗಲ್ ಸೀಟ್ ಆಲ್ಸೋ ಶುಡ್ ನಾಟ್ ಗೋ ವೇಸ್ಟ್ ಅಂಥೇಳಿ ಸುಪ್ರೀಂ ಕೋರ್ಟ್ ಒಂದು ಹೇಳಿದೆ ಮತ್ತು ಅದು ಆರ್ಡರ್ನ ಪಾಸ್ ಮಾಡಿದೆ. ಕೌನ್ಸಿಲಿಂಗ್ ಸಿಸ್ಟಮ್ನಲ್ಲಿ ಈ ಚೇಂಜಸನ್ನು ತರುವುದರ ಸಲುವಾಗಿ ಇದು ಆಲ್ ದ ಸ್ಟೂಡೆಂಟ್ಸ್ ಹೂ ಆರ್ ಕ್ವಾಲಿಫೈಡ್ ಅವರೆಲ್ಲರಿಗೂ ಒಂದು ಸಿಹಿ ಸುದ್ದಿನ ಅಂತ ಹೇಳಬೇಕು. ಯಾಕಂತಂದರೆ ಎಸ್ಪೆಷಲಿ ಹೂ ಆರ್ ಇನ್ ಯಾರ ರ್ಯಾಂಕು ಬಾರ್ಡರ್ನಲ್ಲಿಗಳಿದ್ದಾವೆ ಅಥವಾ ಹೂ ಸ್ಕೋರ್ಡ್ ಲೆಸ್ ದೆನ್ 500 ಮಾರ್ಕ್ಸ್, ಅವರಿಗೆ ತುಂಬ ತುಂಬ ಇಂಪಾರ್ಟೆಂಟ್ ನ್ಯೂಸ್ ಇದು. ಯಾಕಂತಂದರೆ ಅವರಿಗೆ ಮೆಡಿಕಲ್ ಸೀಟ್ ಸಿಗುತ್ತೋ ಇಲ್ವೋ ಅಥವಾ ಏನಾಗುತ್ತೋ ಅನ್ನೋ ಒಂದು ಅನುಮಾನದಲ್ಲಿದ್ದರು. ಅವರಿಗೆ ಈ ಒಂದು ನ್ಯೂಸ್ ಸ್ವಲ್ಪ ಹೋಪನ್ನು, ಗ್ಯಾರಂಟಿ ಅವರಿಗೂ ಕೂಡ ಒಂದು ಹೋಪನ್ನು ತಂದು ಕೊಟ್ಟಿದೆ. ಯಾರು ಕೂಡ ಡ್ಯೂ ಟು ಸಮ್ ಕ್ಯಾಂಡಿಡೇಟ್ಸ್ ಮೇಕಿಂಗ್ ಸಮ್ ಮಿಸ್ಟೇಕ್ಸ್, ಎನಿ ಸೀಟ್ ಇನ್ ಇಂಡಿಯಾ ಶುಡ್ ನಾಟ್ ಗೋ ವೇಸ್ಟ್. ಅಂದರೆ ಎಲ್ಲ ರೌಂಡ್ಸ್ಗಳು ಮುಗಿದ ಮೇಲೂ ಕೂಡ ಕೆಲವೊಂದು ಸೀಟುಗಳು, ಗೌರ್ಮೆಂಟ್ ಸೀಟುಗಳು ಕೂಡ ಏಮ್ಸ್ನಂಥ ಕಾಲೇಜುಗಳಲ್ಲಿ ಕೂಡ ಇದುವರೆಗೆ ಕೆಲವು ಸೀಟುಗಳು ವೇಸ್ಟಾಗಿ ಹೋಗ್ತಾಯಿದ್ವು. ಆ ವೇಸ್ಟನ್ನು ತಡೆಯೋಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಒಂದು ಹೊಸ ಆದೇಶವನ್ನು ಮಾಡಿದೆ. ಈ ಕೌನ್ಸಿಲಿಂಗ್ ಸಿಸ್ಟಮ್ನಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದಿದೆ. ಅದಕ್ಕಾಗಿ MCC, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಆಸ್ ವೆಲ್ ಆಸ್ ಸ್ಟೇಟ್ ಕೌನ್ಸಿಲಿಂಗ್ ಕಮಿಟೀಸ್, ದೇ ಶುಡ್ ಚೇಂಜ್ ದೇರ್ ನಾರ್ಮ್ಸ್ ದಿಸ್ ಟೈಮ್. ಅದರ ಪ್ರಕಾರ ಏನಂತಂದರೆ, ಈ ಫಸ್ಟ್ ರೌಂಡ್ನಲ್ಲಿ ಹೂ ಆರ್ ಗೆಟಿಂಗ್ ಸೀಟ್ ಇನ್ ಫಸ್ಟ್ ರೌಂಡ್, ಅವರು ಸೆಕೆಂಡ್ ರೌಂಡಿಗೆ ಹೋಗ್ಬೋದು ಕೀಪಿಂಗ್ ಫಸ್ಟ್ ರೌಂಡ್ ಸೀಟ್. ಮೊದಲನೇ ರೌಂಡ್ನಲ್ಲಿ ಸೀಟ್ ಸಿಕ್ಕವರು ಅಡ್ಮಿಷನ್ ಮಾಡಿಸ್ಕೊಳ್ಬೋದು ಅಥವಾ ದೇ ಕ್ಯಾನ್ ಟೇಕ್ ಪಾರ್ಟ್ ಇನ್ ಸೆಕೆಂಡ್ ರೌಂಡ್. ಬಟ್ ಆಫ್ಟರ್ ಸೆಕೆಂಡ್ ರೌಂಡ್ ಇಫ್ ದೇ ಗೆಟ್ ಸೀಟ್, ದೇ ಶುಡ್ ನಾಟ್ ಗೋ ಫಾರ್ ಥರ್ಡ್ ರೌಂಡ್, ದೇ ಶುಡ್ ಗೆಟ್ ಅಡ್ಮಿಷನ್ ವೇರ್ ದೇ ಗಾಟ್ ದ ಸೀಟ್. ಇದು ಫಸ್ಟ್ ರೌಂಡ್ನಲ್ಲಿ ಸೀಟ್ ಸಿಕ್ಕವರು ಅವರಿಗೆ ಸೆಕೆಂಡ್ ರೌಂಡಿಗೆ ಹೋಗೋ ಚಾನ್ಸ್ ಇದೆ. ಆದರೆ ಆಫ್ಟರ್ ಸೆಕೆಂಡ್ ರೌಂಡ್ ಇಫ್ ದೇ ಗೆಟ್ ಎನಿ ಚಾನ್ಸ್, ಯಾವುದರ ಒಂದು ಸೀಟ್ ಸಿಕ್ಕಿದ್ದರೆ, ಯಾವುದೇ ಸೀಟು ಅವರ ಆಪ್ಷನ್ ಎಂಟ್ರಿ ಪ್ರಕಾರ ಯಾವುದೇ ಸೀಟ್ ಸಿಕ್ಕಿದ್ರು ಕೂಡ ಅದನ್ನು ಅವರು ಬಿಡುವ ಹಾಗಿಲ್ಲ. ಅಂದರೆ ದೇ ಶುಡ್ ಗೆಟ್ ಅಡ್ಮಿಷನ್ ಇನ್ ದ್ಯಾಟ್ ಕಾಲೇಜ್ ಓನ್ಲಿ. ಎಲ್ಲಿ ಅವರಿಗೆ ಸೀಟ್ ಸಿಕ್ಕಿರುತ್ತೋ ಅವರು ಅಲ್ಲಿ ಅಡ್ಮಿಷನ್ ತಗೊಳ್ಳೇಬೇಕಾಗ್ತದೆ. ಆದ್ದರಿಂದ ಯಾವುದೇ ಸೀಟು ಕೂಡ ವೇಸ್ಟಾಗಿ ಹೋಗುವ ಅವಕಾಶವೇ ಸಿಗೋದಿಲ್ಲ. ಮತ್ತೊಂದು, ಆ ಸೀಟುಗಳು, ಮುಂದಿನ ಸೀಟುಗಳು ಈ ಬೇರೆಯವರಿಗೆ ಅವಕಾಶಗಳಾಗಿರ್ತದೆ. ಯಾರು ವೇಟಿಂಗ್ನಲ್ಲಿರ್ತಾರೆ ಅವ್ರಿಗೆ ಖಂಡಿತವಾಗಿಯೂ ಒಂದು ಚಾನ್ಸ್ ಸಿಗುತ್ತೆ. ಈ ಆದೇಶ ನಿಜವಾಗಲೂ ಮೆರಿಟ್ ಇದ್ದವರಿಗೆ, ಎಲ್ಲಿ ಅವ್ರು ಫಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಕೊಟ್ಟಿರ್ತಾರೆ, ಎಲ್ಲಿ ಅಲಾಟ್ ಆಗಿರ್ತದೆ ಅಲ್ಲಿ ಅಡ್ಮಿಷನ್ ತಗೊಳ್ಳೋದು ಒಳ್ಳೆಯದು. ಅಕಸ್ಮಾತ್ ಇಫ್ ದೇ ವಾಂಟ್ ಟು ಕಂಟಿನ್ಯೂ, ದೇ ಕ್ಯಾನ್ ಕಂಟಿನ್ಯೂ ಫಾರ್ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ನಲ್ಲಿ ಅಲಾಟ್ ಆದನ್ನ ಯಾವುದೇ ಕಾರಣಕ್ಕೂ ಬಿಡಲಾಗುವುದಿಲ್ಲ. ಬಿಟ್ಟರೆ ಅವರು ದೇ ಆರ್ ನಾಟ್ ಎಲಿಜಿಬಲ್ ಟು ಟೇಕ್ ಪಾರ್ಟ್ ಇನ್ ಥರ್ಡ್ ರೌಂಡ್ ಆರ್ ಫೋರ್ತ್ ರೌಂಡ್, ವಾಟ್ ಎವರ್, ಎನಿವೇ ಅವರು ಇನ್ಎಲಿಜಿಬಲ್ ಅಥವಾ ಎಲಿಜಿಬಲ್ಲೇ ಆಗೋದಿಲ್ಲ. ಅದಕ್ಕಾಗಿ ಇದು ಒಳ್ಳೆಯ ರೂಲ್ ಆಗಿದೆ. ನೀವು ಆಪ್ಷನ್ ಫಸ್ಟ್ ರೌಂಡ್ನಲ್ಲಿ ಸಿಕ್ಕರೆ ಅಡ್ಮಿಷನ್ ತಗೊಳ್ಳಿ, ಸೆಕೆಂಡ್ ರೌಂಡಿಗೆ ಬೇಕು ಅಂದರೆ ಹೋಗಿ. ಆದರೆ ಸೆಕೆಂಡ್ ರೌಂಡ್ನಲ್ಲಿ ಯಾವುದು ಸಿಗುತ್ತೆ ಅದಕ್ಕೆ ನೀವು ಅಡ್ಮಿಷನ್ ತೆಗೆದುಕೊಳ್ಳೇಬೇಕಾಗ್ತದೆ. ಇದು ಇಟ್ ವಿಲ್ ಬೆನಿಫಿಟ್ ಅದರ್ ಸ್ಟೂಡೆಂಟ್ಸ್ ಟು ಟೇಕ್ ಅಡ್ಮಿಷನ್ ಆರ್ ಟೇಕ್ ಪಾರ್ಟ್ ಇನ್ ಕೌನ್ಸಿಲಿಂಗ್. ಮತ್ತು ಸಿಗುವ ಚಾನ್ಸಸ್ ಇರುತ್ತದೆ. ಯಾವುದೇ ಸೀಟು ಕೂಡ ವೇಸ್ಟಾಗಿ ಹೋಗೋದಿಲ್ಲ. ಆಫ್ಟರ್ ಥರ್ಡ್ ರೌಂಡ್ ಮೋಸ್ಟ್ಲಿ ಸೀಟ್ ವಿಲ್ ನಾಟ್ ಬಿ ವೇಕೆಂಟ್ ಇನ್ ಎನಿ ಕಾಲೇಜ್. ಅದಕ್ಕಾಗಿ ಈ ಒಂದು ಆದೇಶ ತುಂಬ ಒಳ್ಳೆಯದಿದೆ. ಇದು ಬಹಳ ಜನರಿಗೆ ಅನುಕೂಲ ಆಗ್ತದೆ. ಬಾರ್ಡರ್ನಲ್ಲಿರೋರಿಗೆ ತುಂಬ ಅವರು ಕೂಡ ಆ್ಯಕ್ಟಿವ್ ಆಗಿ
ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಎಲ್ಲೆಲ್ಲಿ ಅವಕಾಶ ಇದೆ ಅಂತ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೇನೆ. ಇವನ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆಲ್ಸೋ ಅರ್ಲಿಯರ್ ನಿಮಗೆ ಬಿಫೋರ್ ಲಾಸ್ಟ್ ಇಯರ್ ಥರ ಈ ಸೆಂಟ್ರಲ್ ಕೌನ್ಸಿಲಿಂಗ್, ಸ್ಟೇಟ್ ಕೌನ್ಸಿಲಿಂಗ್ ಎರಡೂ ಕಡೆ ಟ್ರೈ ಮಾಡೋದು ಅಥವಾ ಥರ್ಡ್ ರೌಂಡ್ನಲ್ಲಿ ಬೆಟರ್ ಕಾಲೇಜ್ ಸಿಗ್ಬೋದು ಅಂತ ಟ್ರೈ ಮಾಡೋದು ಅವನ್ನೆಲ್ಲ ಬಿಟ್ಬಿಟ್ಟು ಈ ವರ್ಷ ಫಸ್ಟ್ ರೌಂಡ್ನಲ್ಲಿ ಟ್ರೈ ಮಾಡಿ, ಇಲ್ಲ ಅಂದರೆ ಸೆಕೆಂಡ್ ರೌಂಡ್ನಲ್ಲಿ ನಿಮಗೆ ಬೇಕಿದ್ದ ಕಾಲೇಜುಗಳಿಗೆ ಮಾತ್ರ ಆಪ್ಷನ್ ಎಂಟ್ರಿ ಕೊಡಿ. ಅಲಾಟ್ ಆದ ನಂತರ ನೀವು ಆ ಸೀಟನ್ನು ಬಿಡುವ ಹಾಗಿಲ್ಲ ಅಂತ ಇನ್ನೊಂದು ಸಲ ಹೇಳ್ತಾ, ನೀವು ಇನ್ನೂ ಕೌನ್ಸಿಲಿಂಗ್ ಶುರುವಾಗಿಲ್ಲ, ಕೌನ್ಸಿಲಿಂಗ್ ಬಂದ ಮೇಲೆ ಈ ಹೊಸ ರೂಲ್ಸ್ಗಳನ್ನು ಅವರು ಮೆನ್ಷನ್ ಮಾಡ್ತಾರೆ. MCC ಇರ್ಬೋದು ಅಥವಾ KEA ಇರ್ಬೋದು, ದೇ ಹ್ಯಾವ್ ಟು ಫಾಲೋ ದಿಸ್ ನಾರ್ಮ್ಸ್. ಸುಪ್ರೀಂ ಕೋರ್ಟ್ ಆರ್ಡರ್ನ ಅವ್ರು ಫಾಲೋ ಮಾಡಲೇಬೇಕಾಗುತ್ತೆ. ಇಟ್ ವಿಲ್ ಬೆನಿಫಿಟ್ ಒನ್ ವೇ ಮೆರಿಟೋರಿಯಸ್ ಸ್ಟೂಡೆಂಟ್ ಆ್ಯಸ್ ವೆಲ್ ಆ್ಯಸ್ ಹೂಸ್ ರ್ಯಾಂಕ್ ಇನ್ ದ ಬಾರ್ಡರ್. ಇಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ. ಅಂದರೆ ರ್ಯಾಂಕ್ ಚೆನ್ನಾಗಿದ್ದವರು ಸೆಕೆಂಡ್ ರೌಂಡ್ನಲ್ಲಿ ಯಾವ್ದು ಸಿಗುತ್ತೋ ಅಡ್ಮಿಷನ್ ಮಾಡ್ಕೊಳ್ಳೇಬೇಕಾಗ್ತದೆ. ಇನ್ನು ಬಾರ್ಡರ್ನ ಇದ್ದವರಿಗೆ ಉಳಿದ ಸೀಟ್ಗಳು ಅವರಿಗೆ ರಿಸರ್ವ್ ಆಗ್ತದೆ. ಈ ಮೆರಿಟೋರಿಯಸ್ ಸ್ಟೂಡೆಂಟ್ ದೇ ಕೆನಾಟ್ ಟೇಕ್ ಪಾರ್ಟ್ ಆಫ್ಟರ್ ಸೆಕೆಂಡ್ ರೌಂಡ್. ಹೂ ಗಾಟ್ ಸೀಟ್ ಇನ್ ಫಸ್ಟ್ ಆರ್ ಸೆಕೆಂಡ್ ರೌಂಡ್, ಇದು ವೆರಿ ಕ್ಲಿಯರ್. ಇದು ವಿಲ್ ವೇಟ್ ಫಾರ್ ಕೌನ್ಸಿಲಿಂಗ್ ಗೈಡ್ಲೈನ್ಸ್ ಬರ್ತದೆ, ಬಂದ ನಂತರ ಕ್ಲಾರಿಟಿ ಸಿಗ್ತದೆ. ಮತ್ತು ಈ ಆದೇಶವನ್ನು ಎರಡೂ ಕೂಡ ಎಲ್ಲ ದೇಶದಲ್ಲಿರುವಂಥ ಎಲ್ಲ ಕೌನ್ಸಿಲಿಂಗ್ ಕಮಿಟಿಗಳು ಕೂಡ ಇದನ್ನು ಫಾಲೋ ಮಾಡಬೇಕಾಗುತ್ತೆ. ಅದೇ ರೀತಿ KEE ಅವರು ಕೂಡ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೂಡ ಟು ಅಲಾಟ್ ದ ಮೆಡಿಕಲ್ ಸೀಟ್ಸ್ ಇನ್ ಕರ್ನಾಟಕ ದೇ ಹ್ಯಾವ್ ಟು ಫಾಲೋ. ಇದರಿಂದ ಕರ್ನಾಟಕದಲ್ಲಿ ಯಾರು ಹೂಜ್ ಮಾರ್ಕ್ಸ್ ಬಿಲೋ 500, 450 to 500 ಅಥವಾ ಹೂಜ್ ರ್ಯಾಂಕ್ ಅರೌಂಡ್ 1 lakh to 150,000 ಅವರಿಗೆ ಇದು ತುಂಬ ಲಾಭದಾಯಕವಾಗಿ ಅಥವಾ ತುಂಬ ಅನುಕೂಲಕರವಾಗಿ ಆಗುತ್ತೆ ಅಂತ ನನಗನ್ನಿಸುತ್ತೆ. ವೇಟ್ ಆ್ಯಂಡ್ ಸಿ. ಅದಕ್ಕಾಗಿ ನಾನು ನಿಮ್ಮ ಜೊತೆ ವೇಟ್ ಮಾಡ್ತಾಯಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.